ಬಜೆಟ್ ಏನು ಮಂಡನೆ ಮಾಡಿದ್ದಾರೆ, ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಹಲವಾರು ಕಾರ್ಯಕ್ರಮಗಳನ್ನು ಕೊಡ್ತಂತ ವಿಶ್ವಾಸ ನಮಗಿತ್ತು. ಆದರೆ ಚುನಾವಣೆ ನಡೀತಾ ಇದೆ ನೋಡಿ, ಯಾವುದೇ ಚುನಾವಣೆ ಇಲ್ಲ. ಅದಕ್ಕೆ ಬಿಜೆಪಿ ಸರ್ಕಾರ, ವಿಶೇಷವಾಗಿ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಕರ್ನಾಟಕದ ಸಂಸದೆ. ಆದರೆ ನಮ್ಮ ಕರ್ನಾಟಕ ಅದು ಕೂಡ ಕರ್ನಾಟಕಕ್ಕೆ ಯಾವುದೇ ರೀತಿ ಅಭಿವೃದ್ಧಿ ಮಾಡಲಿಲ್ಲ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಆಗಲೇ ಹೇಳಿದ್ದಾರೆ, ಸಿಎಂ ಪತ್ರ ಕೂಡ ಬರೆದಿದ್ರು ಇಷ್ಟೆಲ್ಲ ನಮಗೆ ಸಹಾಯ ಮಾಡಬೇಕಂತ. ಆದರೆ ಯಾವುದೇ ಸಹಾಯ ಮಾಡಲಿಲ್ಲ. ನಿಜವಾಗಿ ಇದೊಂದು ದುರ್ದೈವ ಅಂತ ಹೇಳ್ಬೇಕಂತ ಬಯಸ್ತಾ ಇದ್ದೀನಿ. ಅಂದ್ರೆ ಸಾಕಷ್ಟು ನಿರೀಕ್ಷೆಗಳು ತುಂಬಾ ನಿರೀಕ್ಷೆ ಇತ್ತು ನಮಗೆ. ತೆರಿಗೆ ಆಗ್ತಿದೆ, ಅದನ್ನ ಕಾಂಪನ್ಸೇಟ್ ಮಾಡಬೇಕು ಅನ್ನೋದೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಹೈಯೆಸ್ಟ್ ಟ್ಯಾಕ್ಸ್, ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ನಾವು. ಆದ್ರೆ ನಮಗೆ ಕಾರ್ಯಕ್ರಮ ಕೊಡ್ತಾರೆ, ಹಣ ಸಹಾಯ ಮಾಡ್ತಾರೆ ಅಂತ. ಆದರೆ ಅದೆಲ್ಲ ಹುಸಿಯಾಗಿದೆ. ನಿಜವಾಗ್ಲೂ ದುರಾದೃಷ್ಟ, ಇದು ದುರ್ದೈವ ಅಂತ ಹೇಳ್ಬೇಕಾಗ್ತದೆ. ಹಿನ್ನೆಲೆಯಲ್ಲಿ ಜನ ಅವ್ರಿಗೆ ತಕ್ಕ ಉತ್ತರ ಕೊಡ್ತಾರೆ. ಚುನಾವಣೆ ಹೇಗಿದೆ ಸರ್? ಈಗಾಗಲೇ ಡೆಲ್ಲಿ ಚುನಾವಣೆ ಕ್ಯಾಂಪೇನ್ ಕೂಡ ಮಾಡಿದ್ದೀವಿ. ಇಲ್ಲಿ ಟ್ರಯಾಂಗಲ್ ಫೈಟ್ ಇದೆ. ಕೆಲವು ಕಡೆ ಕಾಂಗ್ರೆಸ್ ಸ್ಟ್ರಾಂಗ್, ಕೆಲವು ಕಡೆ ಬಿಜೆಪಿ, ಆಪ್ ಇದೆ. ಆದರೆ ಜನ ಬಿಜೆಪಿ ಮತ್ತೆ ಆಪ್ ಮೇಲೆ ಬೇಜಾರಿದೆ. ಆದರೆ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತಾ ಇದೆ. ಯಾಕಂದ್ರೆ ಕಳೆದ 3 ಚುನಾವಣೆ ಕೂಡ ನಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲಿಲ್ಲ. ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿ ಇರುವಾಗ ಏನು ಅಭಿವೃದ್ಧಿ ಆಗಿತ್ತು 15 ವರ್ಷ, ಇವತ್ತು ಕೂಡ ಜನ ಅದನ್ನ ನೆನೆಸ್ಕೊಳ್ತಾರೆ. ಅಂದ್ರೆ ಶೀಲಾ ದೀಕ್ಷಿತ್ ಒಳ್ಳೆ ಮುಖ್ಯಮಂತ್ರಿ ಕಾಂಗ್ರೆಸ್ ಆಗಿತ್ತು ಅಂತ. ಅದಾದ್ಮೇಲೆ ಅವಕಾಶ ಆಗಲಿಲ್ಲ. ಜನ ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ. ಅದರಿಂದ ಒಟ್ಟಾರೆ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಬಹಳ ಚೆನ್ನಾಗಿರುತ್ತೆ ಅಂತ ಅಷ್ಟನ್ನು ಹೇಳಬಲ್ಲೆ. ಎಷ್ಟು ಕ್ಷೇತ್ರಗಳಲ್ಲಿ ಫೋಕಸ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್? ಈಗಾಗಲೇ ಎಲ್ಲ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಸುಮಾರು ಒಂದು 25-30 ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಗಮನ ಹರಿಸ್ಬಿಟ್ಟು ಅಲ್ಲಿ, ಯಾಕಂದ್ರೆ ನಮ್ಮ ಲಾಸ್ಟ್ ವೋಟ್ ಶೇರ್ ಜಾಸ್ತಿ ಆಯಿತು. ಒಟ್ಟಾರೆ ಒಂದು ಹೇಳಿದ್ರೆ ಜನ ಬದಲಾವಣೆ ಬಯಸ್ತಾ ಇದ್ದಾರೆ, ಕಾಂಗ್ರೆಸ್ ನೆನೆಸ್ಕೊಳ್ತಾ ಇದ್ದಾರೆ. ಅದು ನಮ್ಮ ಹೋರಾಟ ನಾವು ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.